ಹಾಯ್, ನಾನು ಸಿ ಅಕ್ಷತಾ ಉಡುಪ ಗ್ರೋ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 4 ಬೆಸ್ಟ್ ಟ್ರೇಡಿಂಗ್ ಬುಕ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಈ ಬುಕ್ಸ್ ನನಗೂ ಕೂಡ ಪರ್ಸ್ನಲಿ ನನ್ನ ಟ್ರೇಡಿಂಗಿಗೆ ತುಂಬ ಹೆಲ್ಪ್ ಆಗಿದೆ. ಹೌದು, ನಮ್ಮ ಎನಾಲಿಸಿಸ್ ಕೂಡ ಟ್ರೇಡಿಂಗಲ್ಲಿ ಮೇಜರ್ ಪಾರ್ಟನ್ನು ಪ್ಲೇ ಮಾಡುತ್ತೆ. ಬಟ್ ಅದರ ಜೊತೆಗೆ ನಮಗೆ ಕೆಲವು ನಾಲೆಜ್ಗಳನ್ನು ಈ ಬುಕ್ಗಳು ನೀಡುತ್ತೆ. ಈ ಬುಕ್ಗಳನ್ನು ಓದೋದ್ರಿಂದ ನಮ್ಮ ಎನಾಲಿಸಿಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನನಗೆ ಹೆಲ್ಪ್ ಆಗಿರುವಂತಹ ಈ 4 ಬುಕ್ಗಳನ್ನು ನಾನಿವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಅದರ ಒಳಗೆ ಇರುವಂತಹ ಕೀ ಪಾಯಿಂಟ್ಸ್ಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದ್ಯಾಟ್ ನೀವು ಕೂಡ ಈ ಬುಕ್ಕನ್ನು ಓದೋದಾದರೆ ಓದ್ಬೋದು. ಹಾಗೆ ನಾನು ಕೊಟ್ಟಂಥ ಪಾಯಿಂಟ್ಸ್ಗಳನ್ನು ಕೂಡ ನೀವು ಟ್ರೇಡಿಂಗ್ ಮಾಡುವಾಗ ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೋದು. ಅದಕ್ಕೂ ಮೊದಲು ನೀವು ಗ್ರೋ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾವು ಪ್ರತಿ ವಾರ ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತೀವಿ. ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾವು ಕಂಟೆಂಟನ್ನು ಪೋಸ್ಟ್ ಮಾಡಿದಾಗ ನೋಟಿಫಿಕೇಶನ್ಸ್ ಬರುತ್ತೆ. ಹಾಗೆ ನಿಮಗೆ ಅದನ್ನು ಫಾಲೋ ಮಾಡೋದು ಈಸಿ ಆಗುತ್ತೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡುವಂತಹ ಮೊದಲನೆಯ ಬುಕ್ ಟ್ರೇಡ್ ಲೈಕ್ ಅ ಸ್ಟಾಕ್ ಮಾರ್ಕೆಟ್ ವಿಜಾರ್ಡ್. ಇದು ಮಾರ್ಕ್ ಮೈನವಿನಿ ಅವರ ಬುಕ್. ತುಂಬ ಒಳ್ಳೆಯ ಬುಕ್. ಬಿಗಿನರ್ಸಿಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಮೊದಲನೆಯ ಬುಕ್ Trade like a stock market wizard. ಸೊ ನಾವು ಈಗ ಇದರ ಕೆಲವು ಕೀ ಪಾಯಿಂಟ್ಸ್ಗಳನ್ನು ಕೂಡ ನೋಡೋಣ. ಸೊ ಈ ಬುಕ್ಕಲ್ಲಿರುವಂತಹ ಮೊದಲ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ಟಾಕ್ ಸೆಲೆಕ್ಷನ್. ಸೊ ನಾನು ಎಲ್ಲ ವಿಡಿಯೋಗಳಲ್ಲಿ ಹೇಳೋ ಹಾಗೆ ನಿಮ್ಮ ಸ್ಟ್ರಾಟಜಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ಸ್ಟಾಕ್ ಸೆಲೆಕ್ಷನ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಟೆಕ್ನಿಕ್ ಚೆನ್ನಾಗಿದ್ದರೆ, ಸ್ಮಾರ್ಟಾಗಿ ನೀವು ಸ್ಟಾಕ್ ಸೆಲೆಕ್ಷನ್ ಮಾಡಿದ್ರೆ ನಿಮ್ಮ ಸ್ಟ್ರಾಟಜೀಸ್ಗಳು ವರ್ಕ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮೊದಲನೆಯ ಪಾಯಿಂಟ್ ಸ್ಟಾಕ್ ಸೆಲೆಕ್ಷನ್. ಎರಡನೆಯ ಪಾಯಿಂಟ್ VCP ಪ್ಯಾಟರ್ನ್. ಈ ಪ್ಯಾಟರ್ನ್ ಬಗ್ಗೆ ಈ ಬುಕ್ಕಲ್ಲಿ ತುಂಬ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾವು ಆಲ್ರೆಡಿ ಇದ್ರ ಮೇಲೆ ಒಂದು ವಿಡಿಯೋವನ್ನು ಮಾಡಿದ್ದೇವೆ. ಸೊ ಈಗ ನಾನು ಒಂದು ಸಿಂಪಲ್ ಆಗಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾವಿಲ್ಲಿ ಕಾಂಕರ್ ಸ್ಟಾಕಿನ ಚಾರ್ಟನ್ನು ತಗೊಂಡ್ರೆ ನೀವು ನೋಡ್ಬೋದು, ಇಲ್ಲಿ ಒಂದು ಲೆವೆಲ್ ನಮಗೆ ರೆಸಿಸ್ಟೆನ್ಸ್ ಆಗಿ ಕಾಣ್ತಾ ಇದೆ. ಆಲ್ಮೋಸ್ಟ್ ಈ ಲೆವೆಲಲ್ಲಿ ಪದೇ ಪದೇ ಸ್ಟಾಕ್ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸನ್ನು ತಗೊಂಡಿದೆ. ಸೊ ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ಟಾಕ್ ಒಂದು ದೊಡ್ಡ ಡೌನ್ ಸೈಡ್ ಮೂಮೆಂಟನ್ನು ತೋರಿಸಿ ಮತ್ತೆ ಈ ಲೆವೆಲ್ ಆಲ್ಮೋಸ್ಟ್ ಈ ಲೆವೆಲ್ ಹತ್ತಿರ ಬಂದಾಗ ರೆಸಿಸ್ಟೆನ್ಸನ್ನು ಫೇಸ್ ಮಾಡ್ತು. ಎಗೇನ್ ಫಾರ್ ದ ಸೆಕೆಂಡ್ ಟೈಮ್ ಸಣ್ಣ ಡೌನ್ ಸೈಡ್ ಮೂಮೆಂಟನ್ನು ತೋರಿಸಿ ಮತ್ತೆ ಅರೌಂಡ್ ಈ ಲೆವೆಲಲ್ಲೇ ರಿವರ್ಸ್ ಆಯಿತು. ಸೊ ಎಗೇನ್ ನೀವು ನೋಡಿದ್ರೆ ಇನ್ನೊಂದು ಸ್ಮಾಲ್ ಪುಲ್ ಬ್ಯಾಕನ್ನು ಕೊಟ್ಟು ಮತ್ತೆ ಈ ಲೆವೆಲ್ಗೆ ಈ ಸ್ಟಾಕ್ ಬಂತು. ಬಟ್ ಈಗ ಏನಾಯಿತು, ಈ ಲೆವೆಲನ್ನು ಸ್ಟಾಕ್ ಬ್ರೇಕ್ ಮಾಡಿದ ಮೇಲೆ ಒಳ್ಳೆಯ ಅಪ್ಸೈಡ್ ಮೂಮೆಂಟನ್ನು ಈ ಸ್ಟಾಕ್ ಕೊಡ್ತು. ಸೊ ಬೇಸಿಕಲಿ ಇದಕ್ಕೆ ನಾವು ವೊಲಾಟಿಲಿಟಿ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಅಂತ ಕರಿತೇವೆ. ಸೊ ಇಲ್ಲಿ ವೊಲಾಟಿಲಿಟಿ ಜಾಸ್ತಿ ಇತ್ತು, ಸೊ ಹ್ಯೂಜ್ ಫಾಲನ್ನು ಸ್ಟಾಕ್ ಕೊಡ್ತು. ಆಮೇಲೆ ಈ ವೊಲಾಟಿಲಿಟಿ ಕಾಂಟ್ರಾಕ್ಟ್ ಆಗ್ತಾ ಬಂತು. ಹಾಗಾಗಿ ಇಲ್ಲಿ ಈ ಸ್ಟಾಕಿನ ಮೂಮೆಂಟ್ ಅಥವಾ ಸ್ವಿಂಗ್ ಸಣ್ಣದಾಗಿ ನಮಗೆ ತೋರುತ್ತೆ. ಆಮೇಲೆ ಇನ್ನೂ ಸ್ವಲ್ಪ ಸಣ್ಣ ಮೂಮೆಂಟನ್ನು ಸ್ಟಾಕ್ ಕೊಟ್ಟು ಆಮೇಲೆ ಈ ಪರ್ಟಿಕ್ಯುಲರ್ ಲೆವೆಲನ್ನೇ ಆ ಸ್ಟಾಕ್ ಬ್ರೇಕ್ ಮಾಡ್ತು. ಸೊ ಯಾವಾಗ ಈ ಲೆವೆಲಿಂದ ಸ್ಟಾಕ್ ಹೊರಗೆ ಬಂತೋ ಅದು ತುಂಬ ಫಾಸ್ಟಾಗಿ ಅಪ್ಸೈಡ್ ಮೂಮೆಂಟನ್ನು ಕೊಡ್ತು. ಸೊ ಇದು ಎಸೆನ್ಷಿಯಲಿ VCP ಪ್ಯಾಟರ್ನ್. ಈ ಪ್ಯಾಟರ್ನನ್ನು ಈ ಬುಕ್ಕಲ್ಲಿ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಕೇಸಸಲ್ಲಿ ನೀವು ಸ್ಟಾಕನ್ನು ನೋಡಿದ್ರೆ ಈ ಪ್ಯಾಟರ್ನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಎಗೇನ್ ನೀವು ಡೈಲಿ ಟೈಮ್ ಫ್ರೇಮ್ ಅಂದರೆ ಲಾರ್ಜರ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ಇದರ ಕ್ಲಿಯರ್ ಪಿಕ್ಚರ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಸೆಕೆಂಡ್ ಪಾಯಿಂಟ್. ಸೊ ಥರ್ಡ್ ಪಾಯಿಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ನಿಮ್ಮ ಸ್ಟ್ರಾಟಜಿ ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ, ನಿಮ್ಮ ಎನಾಲಿಸಿಸ್ ಎಷ್ಟೇ ಪರ್ಫೆಕ್ಟ್ ಆಗಿದ್ದರೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಇಲ್ಲದಿದ್ದರೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಲಾಂಗ್ ರನ್ನಲ್ಲಿ ಸಸ್ಟೈನ್ ಆಗೋದು ಸಾಧ್ಯ ಆಗೋದಿಲ್ಲ. ಸೊ ಪ್ರಾಪರ್ ಆದ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ನಿಮ್ಮಲ್ಲಿ ಇಂಟ್ಯಾಕ್ಟ್ ಇರಬೇಕು. ಪ್ರಾಪರ್ ಆದ ಸ್ಟಾಪ್ ಲಾಸ್ ಪ್ಲಾಟಿಂಗ್ ಟೆಕ್ನಿಕ್, ಸ್ಟಾಪ್ ಲಾಸನ್ನು ಹಾಕಲೇಬೇಕು. ನೀವು ಇಂಟ್ರಾಡೇ ಟ್ರೇಡರ್ ಆಗಿದ್ದರೆ ವಿದೌಟ್ ಸ್ಟಾಪ್ ಲಾಸ್ ನೀವು ಟ್ರೇಡ್ ಮಾಡಿದ್ರೆ ನಿಮ್ಮ ಕ್ಯಾಪಿಟಲನ್ನು ಬಹಳ ಬೇಗ ನೀವು ಕಳ್ಕೊಳ್ತೀರಾ. ಸೊ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇರಬೇಕು. ಹಾಗೆ ಪೊಸಿಷನ್ ಸೈಜಿಂಗ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ
ನಿಮ್ಮ ಪ್ರತಿಯೊಂದು ಟ್ರೇಡಲ್ಲೂ ನೀವು ನಿಮ್ಮ ರಿಸ್ಕನ್ನು 1% ಆಫ್ ದ ಕ್ಯಾಪಿಟಲ್ಗೆ ಲಿಮಿಟ್ ಮಾಡಬೇಕು. ಅಂದರೆ ಯಾವ ಟ್ರೇಡಲ್ಲಿ ಕೂಡ ನಿಮ್ಮ ರಿಸ್ಕ್ 1% ಆಫ್ ದ ಕ್ಯಾಪಿಟಲ್ಗಿಂತ ಜಾಸ್ತಿ ಇರಬಾರ್ದು. ಸೊ ಈ ಥರ ನೀವು ಮಾಡ್ತಾ ಹೋದಾಗ 1:2 ಟಾರ್ಗೆಟನ್ನು ಇಡ್ತಾ ಹೋದಾಗ ನಿಮ್ಮ ಓವರಾಲ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ತುಂಬ ಸ್ಮೂತಾಗಿ ನಡೆಯುತ್ತೆ. ನೆಕ್ಸ್ಟ್ ಇದು ಟೆಕ್ನಿಕಲ್ ಅನಾಲಿಸಿಸ್. ಇದು ಯಾವುದೇ ಟ್ರೇಡರಿಗಾದರೂ ಬೇಕೇ ಬೇಕು. ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿರಲೇಬೇಕು. ನೆಕ್ಸ್ಟ್ ಇದು ಸೈಕಾಲಜಿ. ಇದು ಕೂಡ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಗ್ರೀಡ್ ಮತ್ತು ಫಿಯರನ್ನು ಯಾವ ಥರ ದೂರ ಇಡೋದು ಅನ್ನೋದು ನಿಮಗೆ ಗೊತ್ತಿರಬೇಕು. ಅಂದರೆ ನೀವು ಸ್ಟಾಕನ್ನು ಸೆಲೆಕ್ಟ್ ಮಾಡುವಾಗ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ಸನ್ನೇ ನೀವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಫಂಡಮೆಂಟಲ್ ಅನಾಲಿಸಿಸ್. ಅಂದರೆ ನೀವು ಸ್ಟಾಕನ್ನು ಸೆಲೆಕ್ಟ್ ಮಾಡುವಾಗ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂತಹ ಸ್ಟಾಕ್ಸ್ಗಳನ್ನೇ ನೀವು ಸೆಲೆಕ್ಟ್ ಮಾಡಬೇಕು. ಅದಾದ ನಂತರ ಬರುವಂಥದ್ದು ಲರ್ನಿಂಗ್. ಅಂದರೆ ಲರ್ನಿಂಗ್ ಅನ್ನುವಂಥದ್ದು ಒಂದು ಪ್ರೋಸೆಸ್. ಇದು ಥ್ರೂ ಔಟ್ ಯುವರ್ ಸ್ಟಾಕ್ ಮಾರ್ಕೆಟ್ ಜರ್ನಿ ಆಗ್ತಾನೇ ಇರಬೇಕು. ಅಂದರೆ ಸ್ಟಾಕ್ ಮಾರ್ಕೆಟ್ ಬೇರೆ ಬೇರೆ ಕಂಡೀಷನ್ಸ್ಗಳಲ್ಲಿ ಬೇರೆ ಬೇರೆ ಥರ ವರ್ಕ್ ಮಾಡುತ್ತೆ. ಒಂದು ಸ್ಟ್ರಾಟಜಿ ಫಾರ್ ಸರ್ಟೇನ್ ಪೀರಿಯಡ್ ಆಫ್ ಟೈಮ್ ವರ್ಕ್ ಆಗ್ಬೋದು, ಆಮೇಲೆ ಅದು ಮಾರ್ಕೆಟ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ ವರ್ಕ್ ಆಗದೆ ಇರ್ಬೋದು. ಆಗ ನೀವು ಅದನ್ನು ಫೈನ್ ಟ್ಯೂನ್ ಮಾಡೋದು ಹೇಗೆ, ಯಾವ ಥರ ಅದನ್ನು ಚೇಂಜ್ ಮಾಡೋದ್ರಿಂದ ಆ ಸ್ಟ್ರಾಟಜಿಯನ್ನು ನೀವು ಇನ್ನೂ ಬೆಟರ್ ಆಗಿ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ನೀವು ಕಂಟಿನ್ಯೂಸ್ ಆಗಿ ಲರ್ನಿಂಗನ್ನು ಮಾಡ್ತಾನೆ ಇರಬೇಕು. ಸ್ಟಾಕ್ ಮಾರ್ಕೆಟಲ್ಲಿ ಆಗುವಂತಹ ಚೇಂಜಸ್ ಇರ್ಬೋದು, ಅಥವಾ ಸೆಬಿ ಮಾಡುವಂತಹ ರೂಲ್ಸ್ಗಳ ಚೇಂಜಸ್ ಇರ್ಬೋದು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳಲ್ಲಾಗುವ ಅಪ್ಡೇಷನ್ ಇರ್ಬೋದು, ಇದನ್ನೆಲ್ಲ ನೀವು ತಿಳ್ಕೊಳ್ತಾನೆ ಇರಬೇಕು. ಹಾಗಾಗಿ ಲರ್ನಿಂಗ್ ಇದು ಕಂಟಿನ್ಯೂಸ್ ಆಗಿ ನಡೆಯುವಂತಹ ಪ್ರಾಸೆಸ್. ಕೊನೆಯದಾಗಿ ಜರ್ನಲ್. ನೀವೊಂದು ಟ್ರೇಡಿಂಗ್ ಜರ್ನಲನ್ನು ಮೇಂಟೈನ್ ಮಾಡಬೇಕು. ಸೊ ದ್ಯಾಟ್ ನೀವು ಮಾಡುವಂತಹ ಮಿಸ್ಟೇಕ್ಸ್ಗಳು ಕೂಡ ಅಲ್ಲಿ ಜರ್ನಲ್ ಆಗಿರುತ್ತೆ. ನೀವು ಯಾವತ್ತೂ ಮತ್ತೊಮ್ಮೆ ನೋಡಿದಾಗ ನೀವು ಯಾವ ಮಿಸ್ಟೇಕ್ಸನ್ನು ಮಾಡಿದ್ದೀರಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಆ ಮಿಸ್ಟೇಕ್ಸನ್ನು ರಿಪೀಟ್ ಮಾಡದೇ ಇರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ಬುಕ್ಕಲ್ಲಿ ಈ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತುಂಬ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಲಾಗಿದೆ. ನಾವು ಡಿಸ್ಕಸ್ ಮಾಡುವಂತಹ ಎರಡನೆಯ ಬುಕ್ ಮಾರ್ಕೆಟ್ ವಿಜಾರ್ಡ್ಸ್. ಇದನ್ನು ಜಾಕ್ ಸ್ವ್ಯಾಗರ್ ಅವರು ಬರೆದಿದ್ದಾರೆ. ಸೊ ಇದು ಬೇಸಿಕಲಿ ಟಾಪ್ ಟ್ರೇಡರ್ಸ್ಗಳನ್ನು ಇಂಟರ್ವ್ಯೂ ಮಾಡಿ ಅದನ್ನು ರೆಕಾರ್ಡ್ ಮಾಡಿರುವಂತಹ ಬುಕ್. ಇಲ್ಲಿ ಬೇರೆ ಬೇರೆ ಸಕ್ಸಸ್ಫುಲ್ ಟ್ರೇಡರ್ಸ್ಗಳನ್ನು ಇಂಟರ್ವ್ಯೂ ಮಾಡಿ ಅವರ ಒಪಿನಿಯನ್ಗಳನ್ನು, ಅವರ ಟ್ರೇಡಿಂಗ್ ಸ್ಟೈಲ್ಗಳನ್ನು ಇಲ್ಲಿ ನಿಮಗೆ ಹೇಳಲಾಗಿದೆ. ಸೊ ಇದರಲ್ಲಿ ಮಾರ್ಕ್ ಮೈನವಿನಿ ಅವರ ಇಂಟರ್ವ್ಯೂ ಕೂಡ ಇದೆ. ಸೊ ಮೊದಲನೇದಾಗಿ ಇಲ್ಲಿ ಬರುವಂಥದ್ದು ಟ್ರೇಡಿಂಗ್ ಸ್ಟೈಲ್. ಇದರಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಬ್ಬ ಟ್ರೇಡರಿನ ಟ್ರೇಡಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಯಾರೂ ಒಂದೇ ಪರ್ಟಿಕ್ಯುಲರ್ ಟ್ರೇಡಿಂಗ್ ಸ್ಟೈಲಲ್ಲಿ ಸಕ್ಸಸ್ಸನ್ನು ಆಬ್ಟೈನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ಟ್ರಾಟಜಿ ಕೆಲವು ಸೇಮ್ ಇರ್ಬೋದು, ಬಟ್ ಪ್ರತಿಯೊಬ್ಬರ ಟ್ರೇಡಿಂಗ್ ಸ್ಟೈಲ್ ಡಿಫ್ರೆಂಟ್ ಆಗಿರುತ್ತೆ. ಅವರ ಕೆಪಾಸಿಟಿಗೆ, ಅವರ ಕ್ಯಾಪಿಟಲ್ ಎಷ್ಟಿದೆ ಅವೈಲಬಿಲಿಟಿ, ಅದರ ಮೇಲೆ ಅವರ ರಿಸ್ಕ್ ಟೇಕಿಂಗ್ ಕೆಪಾಸಿಟಿ, ಇದೆಲ್ಲ ಕನ್ಸಿಡರ್ ಆಗಿ ಪ್ರತಿಯೊಬ್ಬ ಸಕ್ಸಸ್ಫುಲ್ ಟ್ರೇಡರ್ನ ಟ್ರೇಡಿಂಗ್ ಸ್ಟೈಲ್ ಯುನೀಕ್ ಆಗಿರುತ್ತೆ. ನೆಕ್ಸ್ಟ್ ಬರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ಆಗಲೇ ಮಾರ್ಕ್ ಮೈನರ್ವಿನಿ ಅವರ ಬುಕ್ಕಲ್ಲೇ ನಾವು ನೋಡಿದ ಹಾಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಹಾಗೆ ನಮ್ಮ ಫಿಯರ್ ಹಾಗೂ ಗ್ರೀಡನ್ನು ಕಂಟ್ರೋಲ್ ಮಾಡೋದು ಕೂಡ ಇಂಪಾರ್ಟೆಂಟ್. ಸೊ ಸೈಕಾಲಜಿ ಬಗ್ಗೆ ಕೂಡ ಇಲ್ಲಿ ಕ್ಲಿಯರ್ ಆಗಿ ಕೊಡಲಾಗಿದೆ. ಇದಿಷ್ಟು ಅಲ್ಲದೆ ನೆಕ್ಸ್ಟ್ ಸ್ಟ್ರಾಟಜೀಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ. ಅಂದರೆ ಕೆಲವು ಟ್ರೇಡರ್ಸ್ ಟ್ರೆಂಡ್ ಫಾಲೋವರ್ಸ್ ಆಗಿರ್ತಾರೆ. ಅವರು ಟ್ರೆಂಡ್ ಯಾವ ಥರ ಇದೆಯೋ ಅದರ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತಾರೆ. ಇನ್ನು ಕೆಲವರು ಕಾಂಟ್ರೇರಿಯನ್ ಟ್ರೇಡರ್ಸ್ ಆಗಿರ್ತಾರೆ. ಅಂದರೆ ಇವರು ಟ್ರೆಂಡಿನ ಅಪೋಸಿಟ್ ಟ್ರೇಡ್ ಮಾಡ್ತಾರೆ. ಅದು ಒಂದು ಟ್ರೇಡಿಂಗ್ ಟೆಕ್ನಿಕ್. ಸೊ ಈ ಎರಡು ಟ್ರೇಡಿಂಗ್ ಟೆಕ್ನಿಕಲ್ಲಿ ಕೂಡ ಸಕ್ಸಸ್ಸನ್ನು ತಗೊಳ್ಳೋದು ಸಾಧ್ಯ ಆಗುತ್ತೆ. ಅಂದರೆ ಸಕ್ಸಸ್ಫುಲ್ ಆಗೋದಕ್ಕೆ ಈ ಎರಡು ಟೆಕ್ನಿಕ್ಸ್ ಕೂಡ ವರ್ಕ್ ಆಗುತ್ತೆ. ಬಟ್ ಅದರಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕು, ನಿಮಗೆ ಅದಕ್ಕೆ ಬೇಕಾದಂತಹ ನಾಲೆಜ್ ಇರಬೇಕು, ಅನಾಲಿಸಿಸ್ ಸ್ಕಿಲ್ ಇರಬೇಕು. ನೆಕ್ಸ್ಟ್ ಬರುವಂಥದ್ದು ಅಡಾಪ್ಟಬಿಲಿಟಿ. ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟನ್ನೇ ನೋಡಿದ್ರೆ ಇಲ್ಲಿ 5 ಡಿಫ್ರೆಂಟ್ ಡೇಸಲ್ಲಿ 5 ಡಿಫ್ರೆಂಟ್ ಎಕ್ಸ್ಪೈರೀಸ್ ಇದೆ. ಮೊದಲೆಲ್ಲ ಡೇಸ್ ಆಫ್ ಎಕ್ಸ್ಪೈರಿ ಕಮ್ಮಿ ಇತ್ತು. ಈಗ ಬ್ಯಾಂಕ್ ನಿಫ್ಟಿಗೆ ಒಂದಿನ, ನಿಫ್ಟಿಗೆ ಒಂದಿನ, ಸೆನ್ಸೆಕ್ಸಿಗೆ ಒಂದು ದಿವಸ. ಸೊ ಬೇರೆ ಬೇರೆ ದಿನಗಳಲ್ಲಿ ಬೇರೆ ಬೇರೆ ಸೆಗ್ಮೆಂಟಿನ ಎಕ್ಸ್ಪೈರಿ ಇದೆ. ಸೊ ಇದು ವೊಲಾಟಿಲಿಟಿಯನ್ನು ಹೆಚ್ಚಿಸುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ಹಾಗಂತ ನಾವು ಮೊದಲು ನಮ್ಮ ಸೆಟಪ್ ಇದಿತ್ತು, ಈಗ ಈ ಸೆಟಪ್ ವರ್ಕ್ ಆಗ್ತಾ ಇಲ್ಲ ಅಂತ ಟ್ರೇಡ್ ಮಾಡದೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಟ್ರೇಡಿಂಗನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕಂದ್ರೆ ನಾವು ಇಂಥ ಸಿಚುವೇಶನ್ಗೆ ಕೂಡ ಅಡಾಪ್ಟ್ ಆಗಬೇಕು. ಸೊ ನಾವು ನಮ್ಮ ಟ್ರೇಡಿಂಗ್ ಸ್ಟೈಲಲ್ಲಿ ಇಂಪ್ರೂವ್ಮೆಂಟ್ಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ನಾಲೆಜನ್ನು ಎಲ್ಲಿ ಬೇಕು ಅಲ್ಲಿಂದ ಪಡ್ಕೊಂಡು ನಾವು ಈ ಸಿಸ್ಟಮಿಗೆ ಅಡಾಪ್ಟ್ ಆಗಬೇಕಾಗುತ್ತೆ. ಸೊ ಎವ್ರಿ ಟೈಮ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ನಾವು ಅಡಾಪ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಾದರೆ ಮಾತ್ರ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಪೊಸಿಷನ್ ಸೈಜಿಂಗ್. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ನಮ್ಮ
ರಿಸ್ಕನ್ನು ನಾವು ಡಿಫೈನ್ ಮಾಡ್ಕೊಳ್ಬೇಕು. ಹಾಗೆ ಕೊನೆಯದಾಗಿ ಮಾರ್ಕೆಟ್ ಬಿಹೇವಿಯರ್. ಮಾರ್ಕೆಟ್ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಸೆಕೆಂಡ್ ಬುಕ್ ಮಾರ್ಕೆಟ್ ವಿಜಾರ್ಡ್ಸ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಾಗಿದೆ. ನೆಕ್ಸ್ಟ್ ಬುಕ್ ಹೌ ಟು ಮೇಕ್ ಮನಿ ಇನ್ ಸ್ಟಾಕ್ಸ್. ಇದನ್ನು ವಿಲಿಯಂ ನೀಲ್ ಅವರು ಬರೆದಿದ್ದಾರೆ. ಸೊ ಇದರ ಬಗ್ಗೆ ಈಗ ಡಿಸ್ಕಸ್ ಮಾಡೋಣ. ಹೌ ಟು ಮೇಕ್ ಮನಿ ಇನ್ ಸ್ಟಾಕ್ಸ್. ಇದರಲ್ಲಿ ಮೊದಲನೆಯದಾಗಿ ಸಿ ಅಂದರೆ ಕರೆಂಟ್ ಕ್ವಾರ್ಟರ್ಲಿ ಅರ್ನಿಂಗ್ಸ್. ಕರೆಂಟ್ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ. ಸೊ ನಾವು ಸೆಲೆಕ್ಟ್ ಮಾಡುವಂತಹ ಸ್ಟಾಕಿನ ಕರೆಂಟ್ ಕ್ವಾರ್ಟರ್ಲಿ ಅರ್ನಿಂಗ್ಸ್ ಅಟ್ಲೀಸ್ಟ್ 20% ಇರಬೇಕು. ನೆಕ್ಸ್ಟ್ ಇದು ಎ ಅಂದರೆ ಆನ್ಯುವಲ್ ಅರ್ನಿಂಗ್ಸ್ ಗ್ರೋತ್. ಸೊ ಇದು ಕೂಡ ಹಾಗೆ ನಾವು ಸೆಲೆಕ್ಟ್ ಮಾಡುವಂತಹ ಸ್ಟಾಕಿನ ಆನ್ಯುವಲ್ ಅರ್ನಿಂಗ್ಸ್ ಗ್ರೋತ್ ಅಟ್ಲೀಸ್ಟ್ 20% ಇರಲೇಬೇಕು. ನೆಕ್ಸ್ಟ್ ಎನ್ ಅಂದರೆ ನ್ಯೂ ಪ್ರಾಡಕ್ಟ್ಸ್ ಹಾಗೂ ಐಡಿಯಾಸ್. ನ್ಯೂ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ನ್ಯೂ ಐಡಿಯಾಸ್ ಇರ್ಬೋದು ಅಥವಾ ನ್ಯೂ ಸರ್ವಿಸಸ್ ಕೂಡ ಇರ್ಬೋದು. ಅಂದರೆ ಇಲ್ಲಿ ಆಥರ್ ಏನು ಹೇಳ್ತಾರೆ ಅಂದರೆ ನಾವು ಸೆಲೆಕ್ಟ್ ಮಾಡುವಂತಹ ಸ್ಟಾಕ್ ಇನೋವೇಷನ್ಗಳನ್ನು ಮಾಡುವಂತಹ ಕಂಪನಿಯದ್ದಾಗಿರಬೇಕು. ಅಂದರೆ ಆ ಕಂಪನಿಯಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳು, ಸರ್ವಿಸ್ಗಳು ಅಥವಾ ಹೊಸ ಐಡಿಯಾಸ್ಗಳ ಬಗ್ಗೆ ಏನಾದರೂ ಆ್ಯಕ್ಟಿವಿಟಿ ನಡೀತಾ ಇರಬೇಕು. ಅಂತೂ ನ್ಯೂ ಥಿಂಗ್ಸ್ ಅಲ್ಲಿಂದ ಬರಬೇಕು. ಸೊ ಇನೋವೇಟಿವ್ ಆಗಿರುವಂಥ ಕಂಪನಿಯ ಸ್ಟಾಕ್ಸನ್ನು ಮಾತ್ರ ನಾವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ಸಪ್ಲೈ ಆ್ಯಂಡ್ ಡಿಮಾಂಡ್. ಅಂದರೆ ಇದು ಸಪ್ಲೈ ಹಾಗೂ ಡಿಮಾಂಡಲ್ಲಿರುವಂತಹ ಗ್ಯಾಪನ್ನು ಎಸೆನ್ಷಿಯಲಿ ಹೇಳುತ್ತೆ. ಗ್ಯಾಪ್ ಜಾಸ್ತಿ ಇರುವಂತಹ ಕಂಪನಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಆಗ ಅಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ. ಆ ಕಂಪನಿ ಮೊನೋಪೊಲಿ ಅಥವಾ ಡುವೋಪೊಲಿ ಆಗಿದ್ದರೆ ನಮಗೆ ಅಲ್ಲಿ ಕಾಂಪಿಟೇಷನ್ ಕಮ್ಮಿ ಆದಾಗ ಆ ಸ್ಟಾಕಿನ ಪ್ರೈಸಸ್ ಕೂಡ ಬಹಳ ಬೇಗನೆ ಹೆಚ್ಚಾಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ರೆ ಪೆಪ್ಸಿ ಹಾಗೂ ಕೋಕೋ ಕೋಲಾಕ್ಕೆ ಬೇರೆ ಯಾವ ಕಾಂಪಿಟೇಷನ್ ಇಲ್ಲ, ಇದು ಡುವೋಪೊಲಿ. ಸೊ ನಾವು ಇಂತಹ ಸ್ಟಾಕ್ಸ್ಗಳನ್ನು ಸೆಲೆಕ್ಟ್ ಮಾಡಿದಾಗ ಕಾಂಪಿಟೇಷನ್ ಕಮ್ಮಿ ಇರೋದ್ರಿಂದ ಅಲ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಸೆಲೆಕ್ಟ್ ಮಾಡುವಾಗ ಸಪ್ಲೈ ಮತ್ತು ಡಿಮಾಂಡ್ ಗ್ಯಾಪ್ ಅನ್ನು ನೋಡಿಕೊಂಡು ಕಂಪನಿಯನ್ನ ಅಥವಾ ಆ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಬರುವಂಥದ್ದು ಲೀಡರ್ ಆರ್ ಲ್ಯಾಗಾರ್ಡ್. ಲೀಡರ್ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಮಾರ್ಕೆಟ್ ಲೀಡರ್ ಆಗಿರಬೇಕು, ಆ ಕಂಪನಿ ಮಾರ್ಕೆಟ್ ಲೀಡರ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ನೆಸ್ಲೆ, ಅದು ಆ ಪರ್ಟಿಕ್ಯುಲರ್ ಸೆಗ್ಮೆಂಟಿನ ಮಾರ್ಕೆಟ್ ಲೀಡರ್ ಆಗಿದೆ. ಲ್ಯಾಗಾರ್ಡ್ ಅಂದರೆ ಇದು ಹಿಂದೆ ಉಳಿದಂತಹ ಕಂಪನಿ, ಹೆಚ್ಚಿನ ಗ್ರೋತ್ ಇಲ್ಲದೆ ಹಿಂದೆ ಉಳಿದಂತಹ ಕಂಪನಿಗಳ ಸ್ಟಾಕ್ಗಳಿಂದ ನಾವು ದೂರ ಇರೋದು ಒಳ್ಳೆಯದು. ನೆಕ್ಸ್ಟ್ ಬರುವಂಥದ್ದು ಐ ಅಂದರೆ ಇನ್ಸ್ಟಿಟ್ಯೂಷನ್ಸ್. ಯಾವ ಕಂಪನಿಯ ಸ್ಟಾಕ್ಗಳಲ್ಲಿ FII ಹಾಗೂ DIIಗಳ ಪಾರ್ಟಿಸಿಪೇಷನ್ ಇರುತ್ತೋ ಅಂಥ ಸ್ಟಾಕ್ಗಳು ಯೂಶ್ವಲಿ ಒಳ್ಳೆಯ ಸ್ಟಾಕ್ಗಳು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಯಾಕಂದರೆ FII ಹಾಗೂ DIIಗಳು ದೊಡ್ಡ ಇನ್ಸ್ಟಿಟ್ಯೂಷನ್ಗಳು. ಈ ಪ್ಲೇಯರ್ಸ್ ವಿದೌಟ್ ಎನಾಲಿಸಿಸ್ ಅವರ ಹಣವನ್ನು ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ. ಸೊ ಅವರು ಆ ಕಂಪನಿಯಲ್ಲಿ ಇಂಟ್ರೆಸ್ಟನ್ನು ತೋರಿಸಿ ಇನ್ವೆಸ್ಟ್ ಮಾಡಿದ್ದಾರೆ ಅಂದರೆ ಆ ಕಂಪನಿಯಲ್ಲಿ ಏನೋ ಒಂದು ಪೊಟೆನ್ಷಿಯಲ್ ಇದೆ, ಗ್ರೋತ್ ಪೊಟೆನ್ಷಿಯಲ್ ಇದೆ. ಹಾಗಾಗಿ ಯಾವ ಸ್ಟಾಕಲ್ಲಿ ನಾವು FII DIIಗಳ ಆ್ಯಕ್ಟಿವ್ ಪಾರ್ಟಿಸಿಪೇಷನ್ ಅನ್ನು ನೋಡ್ತೇವೋ ಆ ಸ್ಟಾಕಲ್ಲಿ ನಾವು ಕೂಡ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಒಳ್ಳೆಯ ರಿಟರ್ನ್ ಅನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಲಾಸ್ಟ್ ಇದು ಎಮ್ ಅಂದರೆ ಮಾರ್ಕೆಟ್ ಡೈರೆಕ್ಷನ್. ಸೊ ನಾವು ಯಾವತ್ತೂ ಮಾರ್ಕೆಟ್ ಯಾವ ಥರ ಹೋಗ್ತಾ ಇರುತ್ತೋ ಅದೇ ಡೈರೆಕ್ಷನಲ್ಲಿ ಹೋಗಬೇಕು. ನಾವು ಮಾರ್ಕೆಟಿನ ಎಗೇನ್ಸ್ಟ್ ಹೋದಾಗ ಅದು ನಮಗೆ ಲಾಸಸನ್ನು ಕೊಡುತ್ತೆ. ಸೊ ನಾವು ಸಕ್ಸಸ್ಸನ್ನು ನೋಡಬೇಕಾದ್ರೆ ನಾವು ಎಲ್ಲರೂ ಯಾವ ಥರ ಹೋಗ್ತಿದ್ದಾರೋ ಹಾಗೆ ನಾವು ಹೋಗಬೇಕಾಗುತ್ತೆ. ಸೊ ಮೂವ್ ಇನ್ ದ ಡೈರೆಕ್ಷನ್ ಆಫ್ ದ ಮಾರ್ಕೆಟ್ ಅಂತ ನಾವು ಈ ಪಾಯಿಂಟ್ ಮುಖಾಂತರ ತಿಳ್ಕೊಳ್ಬೋದು. ಕೊನೆಯ ಬುಕ್ ಹೌ ಟು ಮೇಕ್ 2 million ಇನ್ ದ ಸ್ಟಾಕ್ ಮಾರ್ಕೆಟ್. ಇದು ನಿಕೋಲಸ್ ಡಾವರ್ಸ್ ಅವರ ಬುಕ್. ಸೊ ಈ ಬುಕ್ಕಲ್ಲಿ ಮೇನ್ ಬರುವಂಥದ್ದೇ ಬಾಕ್ಸ್ ಥಿಯರಿ. ಸೊ ಈ ಥಿಯರಿ ಬಗ್ಗೆ ಈಗ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇದಕ್ಕೆ ನಾನೊಂದು ಎಕ್ಸಾಂಪಲನ್ನು ತಗೋತೀನಿ. ಸೊ ನಾವಿಲ್ಲಿ ಹೀರೋ ಮೋಟೋಕೋ ಸ್ಟಾಕನ್ನು ತಗೊಳ್ಳೋಣ. ರೀಸೆಂಟಾಗಿ ನಮಗೆ ಈ ಸ್ಟಾಕಲ್ಲಿ ಬಾಕ್ಸ್ ನೋಡ್ಲಿಕ್ಕೆ ಸಿಕ್ತು. ನೀವಿಲ್ಲಿ ನೋಡ್ಬೋದು ಈ ಸ್ಟಾಕ್ ಕಂಟಿನ್ಯೂಸ್ ಆಗಿ ಈ ಬಾಕ್ಸ್ ಒಳಗೆ ಸುಮಾರು ಟೈಮ್ ಮೂವ್ ಆಗ್ತಾ ಇತ್ತು, ಕರೆಕ್ಟ್ ಅಲ್ವಾ? ಫಾರ್ ಅ ಸಿಗ್ನಿಫಿಕೆಂಟ್ ಪೀರಿಯಡ್ ಆಫ್ ಟೈಮ್ ಈ ಸ್ಟಾಕ್ ಈ ಪರ್ಟಿಕ್ಯುಲರ್ ಝೋನಿಂದ ಹೊರಗಡೆ ಬರಲಿಲ್ಲ, ಅದು ಈ ಬಾಕ್ಸ್ ಒಳಗೆ ಇತ್ತು. ಆಮೇಲೆ ನೀವು ನೋಡಿದ್ರೆ ಈ ಬಾಕ್ಸಿಂದ ಬ್ರೇಕ್ಔಟ್ ಕೊಟ್ಟ ನಂತರ ಸ್ಟಾಕ್ ಒಳ್ಳೆಯ ಅಪ್ಸೈಡ್ ಮೂಮೆಂಟನ್ನು ತೋರಿಸ್ತು. ಇದಾದ ನಂತರ ಎಗೇನ್ ನಮಗೆ ಸ್ವಲ್ಪ ಟೈಮ್ನ ನಂತರ ಮತ್ತೊಂದು ಬಾಕ್ಸ್ ನೋಡ್ಲಿಕ್ಕೆ ಸಿಕ್ತು. ಸೊ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಎಗೇನ್ ಒಂದು ಸ್ವಲ್ಪ ಸಮಯದ ತನಕ ಇನ್ನೊಂದು ಬಾಕ್ಸ್ ಫಾರ್ಮೇಷನ್ ಆಯಿತು. ಆಮೇಲೆ ಎಗೇನ್ ನಮಗಿಲ್ಲಿ ಬ್ರೇಕ್ಔಟ್ ನೋಡ್ಲಿಕ್ಕೆ ಸಿಕ್ತು. ಆಮೇಲೆ ಈಗ ಸ್ಟಾಕ್ ಅಪ್ಸೈಡ್ ಮೂಮೆಂಟನ್ನು ತೋರಿಸ್ತಾ ಇದೆ.
ಸೊ ಎಸೆನ್ಷಿಯಲಿ ಇದು ಏನು ಹೇಳುತ್ತೆ ಅಂದರೆ, ಇಲ್ಲಿ ಸ್ಟಾಕ್ ಕನ್ಸಾಲಿಡೇಟ್ ಆಗಿ ಒಂದು ಬಾಕ್ಸ್ ಒಳಗೆ ಇದ್ದಾಗ ನಾವು ಬೈ ಮಾಡಿದ್ರೆ ಆಮೇಲೆ ಅದು ಬ್ರೇಕ್ಔಟ್ ಆದ ನಂತರ ಒಳ್ಳೆಯ ಮೂಮೆಂಟನ್ನು ಕೊಡುತ್ತೆ. ಸೊ ನಾವು ಇಲ್ಲಿ ಎಲ್ಲಾದರೂ ಸ್ಟಾಕನ್ನು ಬೈ ಮಾಡಿದರೆ ಈ ಬಾಕ್ಸಿನ ಕೆಳಗೆ ನಾವು ಸ್ಟಾಪ್ ಲಾಸನ್ನು ಇಡ್ಬೋದು. ಸೊ ಸೆಕೆಂಡ್ ಟೈಮ್ ನಾವು ಎಗೇನ್ ಈ ಥರ ಬಾಕ್ಸನ್ನು ನೋಡಿದಾಗ ನಾವು ಇಲ್ಲಿ ಕ್ವಾಂಟಿಟಿಯನ್ನು ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡಿಕೊಂಡು ಈ ಸೆಕೆಂಡ್ ಬಾಕ್ಸಿನ ಕೆಳಗೆ ನಾವು ಸ್ಟಾಪ್ ಲಾಸನ್ನು ಇಟ್ಟಾಗ ಮತ್ತೆ ನಮಗೆ ಒಳ್ಳೆಯ ಮೂಮೆಂಟನ್ನು ನೋಡ್ಲಿಕ್ಕೆ ಸಿಗುತ್ತೆ. ಅಂದರೆ ಯಾವಾಗ ಸ್ಟಾಕ್ ಈ ಬಾಕ್ಸಿಂದ ಹೊರಗೆ ಬರುತ್ತೋ ಎಗೇನ್ ಅದು ಒಳ್ಳೆಯ ಮೂಮೆಂಟನ್ನು ಕೊಡ್ತದೆ ಅನ್ನುವಂಥದ್ದು. ಸೊ ಈ ಬಾಕ್ಸ್ ಥಿಯರಿ ಕೂಡ ಲಾರ್ಜರ್ ಟೈಮ್ ಫ್ರೇಮಲ್ಲಿ ನಮಗೆ ಒಂದು ಕ್ಲಿಯರ್ ಐಡಿಯಾವನ್ನು ಕೊಡುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಿದಾಗ ಅಥವಾ ಇನ್ವೆಸ್ಟ್ ಮಾಡಿದಾಗ ನಮಗೆ ಆ ಸ್ಟಾಕಲ್ಲಿ ಒಳ್ಳೆಯ ಪ್ರಾಫಿಟನ್ನು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ 4 ಬುಕ್ಗಳು ನಿಮಗೆ ಒಂದು ಟ್ರೇಡಿಂಗ್ ಬಗ್ಗೆ ಹಾಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಫೇರ್ ಐಡಿಯಾವನ್ನು ಕೊಡುತ್ತೆ. ಸೊ ನಿಮ್ಮ ಅನಾಲಿಸಿಸ್ ಜೊತೆಗೆ ನೀವು ಈ ಬುಕ್ಕಲ್ಲಿ ಇರುವಂತಹ ಕಂಟೆಂಟ್ಗಳನ್ನು ಇನ್ಕ್ಲೂಡ್ ಮಾಡಿದಾಗ ನಿಮ್ಮ ಟ್ರೇಡಿಂಗ್ ಹಾಗೂ ಇನ್ವೆಸ್ಟ್ಮೆಂಟ್ ಇನ್ನೂ ಬೆಟರ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಮಾಡುವಂಥ ಎಲ್ಲ ವಿಡಿಯೋಗಳು ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ, ಇದು ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಷನ್ ಅಲ್ಲ. ಮತ್ತೆ ಸಿಗ್ತೀವಿ ಇನ್ನಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ಗಳೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.